ಇರಾನ್ ಪರಮಾಣು ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡಿದೆ. ಇಸ್ರೇಲ್ ದಾಳಿಯಿಂದ ದೊಡ್ಡ ಪ್ರಮಾಣದ ಹಾನಿ ಆಗಿಲ್ಲ ಅಂಥೇಳಿ ಇರಾನ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ವಿಕಿರಣ ಸೋರಿಕೆ ಆಗಿಲ್ಲ ಅಂತ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದೆ. ಪರಮಾಣು ಪದಾರ್ಥಗಳನ್ನು ಪ್ರತ್ಯೇಕವಾಗಿ ನಾವು ಇಟ್ಟಿದ್ವಿ ಅಂತ ಕೂಡ ಇರಾನ್ ಹೇಳಿಕೊಂಡಿರುವಂಥದ್ದು. ಹೀಗಾಗಿ ವಿಕಿರಣ ಸೋರಿಕೆ ಆಗಿಲ್ಲ ಅಂಥೇಳಿ ಸ್ಪಷ್ಟನೆಯನ್ನು ಇರಾನ್ ಕೊಟ್ಟಿದೆ. ಇಸ್ರೇಲ್ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಅಟ್ಯಾಕ್ ಮಾಡಿದ್ದೇನೆ, ದೊಡ್ಡ ಪ್ರಮಾಣದಲ್ಲಿ ಇರಾನ್ ಯುರೇನಿಯಮನ್ನು ಸಂಗ್ರಹಿಸ್ತಾ ಇದೆ, ಕಲೆಕ್ಟ್ ಮಾಡ್ತಾ ಇದೆ, ಅಣುಬಾಂಬ್ ದೇಶವಾಗಿ ಹೊರಹೊಮ್ಮತಾ ಇದೆ ಅನ್ನುವಂತಹ ಕಾರಣಕ್ಕೆ ಈ ಯುರೇನಿಯಂ ಕಲೆಕ್ಟ್ ಮಾಡುವ ವಿಚಾರಕ್ಕೆ ಅಮೆರಿಕ ಜೊತೆಗೆ ಇರಾನ್ ಒಂದು ಸಭೆಯನ್ನು ನಡೆಸಲಿಕ್ಕೆ ಮುಂದಾಗಿತ್ತು. ಆ ಸಭೆ ಮುರಿದು ಬಿದ್ದ ಕೆಲವೇ ಕ್ಷಣಗಳಲ್ಲಿ ಈ ಅಟ್ಯಾಕ್ ಆಗಿದೆ. ಹಾಗಾಗಿ ಶತ್ರುವಿನ ಶತ್ರು ಮಿತ್ರ ಅನ್ನುವಂತಹ ಕಾನ್ಸೆಪ್ಟ್ ಕೂಡ ಅಪ್ಲೈ ಆಗಬಹುದು. ಇಸ್ರೇಲ್ ಜೊತೆಗೆ ಈಗ ಅಮೆರಿಕ ನಿಂತಿರೋದ್ರಿಂದ ಮುಸ್ಲಿಂ ಕಂಟ್ರಿಗಳು ಇರಾನ್ನ ಬೆನ್ನಿಗೆ ನಿಲ್ಲುವಂತಹ ಸಾಧ್ಯತೆ ಇದೆ. ಗೊತ್ತಿಲ್ಲ, ಇದು ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೀಬಹುದಾ ಏನು ಅಂತೇಳಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಈಗ ಇಸ್ರೇಲ್ ನಡೆಸಿರುವಂತಹ ದಾಳಿಗೆ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಇರಾನ್ ಮಾಡ್ತಾ ಇದೆ. ಅದರ ಜೊತೆಗೆ ಇರಾನ್ ಕೂಡ ಪ್ರತಿ ದಾಳಿಯನ್ನು ನಡೆಸುವಂತಹ ಪ್ರತಿಜ್ಞೆಯನ್ನು ಮಾಡಿದೆ. ಸೊ ಹಾಗಾಗಿ ಇದು ಎಲ್ಲಿ ಹೋಗಿ ನಿಲ್ಲಬಹುದು ಅಂಥೇಳಿ ಇಡೀ ಜಗತ್ತನ್ನು ಎರಡು ಇಬ್ಬಾಗ ಮಾಡಬಹುದಾ? ಮೂರನೇ ಮಹಾಯುದ್ಧಕ್ಕೆ ಈ ಎರಡು ದೇಶಗಳ ನಡುವಿನ ಈ ಕಂದಕ ಸಾಕ್ಷಿ ಆಗಬಹುದಾ, ಹೇಗೆ ಅಂಥೇಳಿ ಪ್ರಕಾಶ್? ಖಂಡಿತವಾಗ್ಲೂ ಕೂಡ ಇತ್ತೀಚಿನ ದಾಳಿ ಪ್ರತಿ ದಾಳಿ ಅದರ ಭೀಕರತೆಯನ್ನ ನೋಡ್ತಾ ಇದ್ರೆ ಬಹುಶಃ ಇದು ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಈಗಾಗಲೇ ಇರಾನ್ನ ಹಲವು ಪ್ರದೇಶಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ ಇಸ್ರೇಲ್ನ ಈ ದಾಳಿ ಜೊತೆಗೆ ಈ ದಾಳಿಯಲ್ಲಿ ಎಷ್ಟು ಜನ ಇರಾನ್ನ ಸೈನಿಕರು ಮೃತಪಟ್ಟಿದ್ದಾರೆ, ಜೊತೆಗೆ ನಾಗರಿಕರು ಮೃತಪಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರಾನ್ ಸೇನೆ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದೆ. ಜೊತೆಗೆ ಎಲ್ಲೆಲ್ಲಿ ದಾಳಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದೆ. ಸೊ ಈ ದಾಳಿಯಿಂದ ನಾವಂತರೂ ಸುಮ್ಮನೆ ಇರೋದಿಲ್ಲ, ಪ್ರತಿ ದಾಳಿಯನ್ನು ತೆಗೆದುಕೊಳ್ತೀವಿ, ಅದಕ್ಕೆ ಒಂದು ಪ್ರತಿಕಾರವನ್ನು ತೀರಿಸ್ಕೊಳ್ತೀವಿ ಅನ್ನುವಂತಹ ಪಟ್ಟನ್ನು ಈಗ ಇರಾನ್ ಸೇನೆ ಕೂಡ ಮಾಡಿದೆ. ಸೊ ಆ ಕಾರಣಕ್ಕಾಗಿ ಇದೀಗ ಅಮೆರಿಕ ಮಧ್ಯಪ್ರವೇಶ ಮಾಡಿ ಈಗ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳಿ ಅಂತ ಹೇಳಿದ್ರು ಕೂಡ ಅಮೆರಿಕೆಗೆ ನೇರ ಎಚ್ಚರಿಕೆಯನ್ನು ಕೊಡುವಂಥ ಪ್ರಯತ್ನವನ್ನ ಏನು ಇರಾನ್ನ ಪರಮೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರು ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇದರ ತೀವ್ರತೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಅದರ ಜೊತೆಗೆ ಇರಾನ್ನಲ್ಲಿ ಯಾವ್ಯಾವ ಪ್ರದೇಶಗಳಲ್ಲಿ ಹೆಚ್ಚು ಹಾನಿಯಾಗಿದೆ ಅದರ ಬಗ್ಗೆ ಮಾಹಿತಿಯನ್ನ ನೀಡಿ ಮತ್ತೆ ಮುಂದಿನ ಪ್ಲಾನ್ಗಳು, ನಾವು ಯಾವ ಒಂದು ಆಪರೇಷನ್ ಮೂಲಕವಾಗಿ ದಾಳಿಯನ್ನ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಎಚ್ಚರಿಸುವಂತ ಪ್ರಯತ್ನವನ್ನು ಕೂಡ ಇದೀಗ ಇಸ್ರೇಲ್ಗೆ ಮಾಡ್ತಾ ಇದೆ. ಈ ಮೂಲಕವಾಗಿ ಇರಾನ್ ಮತ್ತೆ ಸಿಡಿದೇಳುತ್ತೆ, ಇಸ್ರೇಲ್ಗೆ ಪ್ರತಿಕಾರ ತೀರಿಸಿಕೊಳ್ಳುವಂತಹ ನೇರ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮಧ್ಯಪ್ರಾಚ್ಯದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಈಗ ಜಗತ್ತಿನಲ್ಲಿ ಹೊಸ ಟೆನ್ಷನ್ ಅನ್ನು ಸೃಷ್ಟಿ ಮಾಡ್ತಾ ಇದೆ. ಇಸ್ರೇಲ್ ದಾಳಿಗೆ ಇರಾನ್ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಕ್ಷಿಪಣಿ ದಾಳಿಯಿಂದ 4 ನಾಗರಿಕರ ಸಾವು, 50ಕ್ಕೂ ಹೆಚ್ಚು ಮಂದಿಗೆ ಗಾಯ ಕೂಡ ಆಗಿದೆ. ಟೆಲ್ ಅವೀವ್ ವಸತಿ ಪ್ರದೇಶದ ಮೇಲೆ 150ಕ್ಕೂ ಹೆಚ್ಚು ಕ್ಷಿಪಣಿಗಳ ಸುರಿಮಳೆಗೈದಿದೆ ಅನ್ನೋದು ಗೊತ್ತಾಗ್ತಿದೆ. ಸೇನಾಧಿಕಾರಿಗಳು, ವಿಜ್ಞಾನಿಗಳ ಹತ್ಯೆಗೂ ಕೂಡ ಇರಾನ್ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ರೆಡಿಯಾಗಿದೆ. ಈ ಮೂಲಕ ಮಧ್ಯಪ್ರಾಚ್ಯದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಜಗತ್ತಿನಲ್ಲಿ ಹೊಸ ಕಂಟಕವನ್ನು, ಹೊಸ ಸಮಸ್ಯೆಯನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಒಂದು ಕಡೆ ಇಸ್ರೇಲ್ ವರ್ಸಸ್ ಪ್ಯಾಲೆಸ್ತೇನ್, ಮತ್ತೊಂದು ಕಡೆ ರಷ್ಯಾ ವರ್ಸಸ್ ಉಕ್ರೇನ್. ಇದರ ನಡುವೆ ಇಸ್ರೇಲ್ ವರ್ಸಸ್ ಇರಾನ್ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.